ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೀಕ್ಷಕರೇ, ಲ್ಯಾಂಡ್ ಲಾರ್ಡ್ ಈ ಟೈಟಲ್ ಕೇಳಿದ ತಕ್ಷಣ ಒಂಥರ ಖುಷಿ ಅನಿಸುತ್ತೆ, ಒಂಥರ ಗತ್ತು ಗಮ್ಮತ್ತು ಅಂತ ಅನಿಸುತ್ತೆ. ನಿಮ್ಗೆ ಗೊತ್ತೇ ಇದೆ, ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗಾಗಲೇ ರಿಲೀಸ್ಗೂ ಮೊದಲು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಜನವರಿಯಲ್ಲಿ ಧೂಳೆಬ್ಬಿಸೋದಕ್ಕೆ ರೆಡಿಯಾಗಿ ನಿಂತಿದೆ. ಸೊ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಖಂಡಿತ ಇದಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ಪ್ರೊಡ್ಯೂಸರ್ ನನ್ನ ಜೊತೆ ಇದ್ದಾರೆ. ಸಾರಥಿ ಲಾಂಛನದಲ್ಲಿ ಇವತ್ತು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾನ ನಮ್ಮ ಮುಂದೆ ತರೋದಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸತ್ಯಪ್ರಕಾಶ್ ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ತಾವಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾನ ಕೊಡ್ತಾ ಇದ್ದೀರಾ. ನಮ್ಮ ಮಣ್ಣಿನ ಕಥೆಯನ್ನು ಹೊಂದಿರುವಂಥ ಒಂದು ಅದ್ಭುತ ಸಿನಿಮಾ ಸರ್. ಸಣ್ಣ ಸಣ್ಣ ತುಣುಕುಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ಲೆವೆಲಿಗೆ ಈಗ ಹವಾ ಕ್ರಿಯೇಟ್ ಮಾಡಿದೆ. ನಿಮಗೆ ಪ್ರೊಡ್ಯೂಸರ್ ಆಗಿ ಇದೆಲ್ಲ ನೋಡುವಾಗ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿಯಾಗುತ್ತೆ ಮೇಡಮ್. ನಾನು ಹೇಳಿಲ್ವಾ 14 ವರ್ಷ ಯಾಕೆ ಕಾದೆ ಅಂದಿದ್ದು, ಇದೊಂದು ಸಿನಿಮಾ ನನಗೆ ಸಿಕ್ಕಿದ ಪ್ರತಿಫಲ ಸಿಕ್ದಂಗೆ ಆಯಿತು ಮೇಡಮ್. ತುಂಬ ಖುಷಿ ಆಗ್ತಾಯಿದೆ. ಓಕೆ, ಮೊನ್ನೆಯಷ್ಟೇ ನಿಂಗವ ನಿಂಗವ ಹಾಡು ಕೂಡ ರಿಲೀಸ್ ಆಯಿತು. ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ, ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ, ಜನ ಅದನ್ನು ಹಾಡನ್ನು ಸ್ವೀಕಾರ ಮಾಡಿದ್ದಾರೆ. ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದರೆ ಮೇಡಮ್, ಇವತ್ತು ಆ ಒಂದು ಲಿರಿಕ್ಸ್ ಕೇಳಿದಾಗ ಈಗ ತಾವೇ ಹೇಳಿದ್ರಿ, ಇದೊಂದು ಗ್ರಾಮೀಣ ಸೊಗಡಿನ ಒಂದು ಚಿತ್ರ, ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಸಿನಿಮಾ. ಇವತ್ತಿನ ದಿವಸ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದವ್ರಿಗೆ ಒಂದು ದನಗಳ ಬಗ್ಗೆ, ಎತ್ತಿನ ಬಗ್ಗೆ, ಇಲ್ಲೇ ಹುಟ್ಟಿ ಬೆಳೆದಂಥವ್ರಿಗೆ ಏನೂ ಗೊತ್ತಿರಲ್ಲ. ಇವತ್ತು ಹೌದಾ ಈ ಥರ ಇರ್ತದ, ವಾವ್ ಎತ್ತಿನ ಗಾಡಿ ಹಿಂಗಿರ್ತದ, ದನಗಳು ಅಂದರೆ ಆ ಒಂದು, ಆಮೇಲೆ ನೇಗಿಲು, ಪ್ರತಿಯೊಂದೂ ನೇಟಿವಿಟಿ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ಸಿನಿಮಾ ಇದಂತೂ. ಗ್ರಾಮಾಂತರ ಪ್ರದೇಶದಲ್ಲಂತೂ ಹಿಂದೆ ಬೇರೆ ಬೇರೆ ಸಿನಿಮಾಕ್ಕೆ ಗಾಡಿಗಳು ಕಟ್ಕೊಂಡು ಜನ ಬಂದು ನೋಡ್ತಿರಲ್ಲ, ಅದೇ ರೀತಿ ಆಗುತ್ತೆ ಅಂತ ನನ್ನ ಆಶಾಭಾವನೆ ಇದೆ ಮೇಡಮ್. ಸಾರಥಿ ಈ ಸಿನಿಮಾ ಅದು ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ಗ್ಯಾಪ್ ತಗೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ ಪ್ಲ್ಯಾನಿಂಗ್ಸ್ ನಡುವೆ ಒಳ್ಳೆ ಕಥೆನ ಆಯ್ಕೆ ಮಾಡಿ ಸಿನಿಮಾ ತರ್ತಾ ಇದ್ದೀರಾ ಸರ್. ಈ ಕಥೆಯ ಆಯ್ಕೆ ಯಾಕಾಯಿತು, ಹೇಗಾಯಿತು, ಯಾಕೆ ನಾನು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಹಣ ಹಾಕಬೇಕು, ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ನಿಮ್ಗೆ ಅನಿಸ್ತು ಈ ಸಿನಿಮಾಗೆ? ಮೇಡಮ್, ನನಗೆ ಈ ಕತೆ ಬಂದು ಜಡೇಶ್ ಅವ್ರು ಹೇಳಿದಾಗ, ಜಡೇಶ್ ಅವರ ಹಿನ್ನೆಲೆ ನೋಡಿದೆ ಮೇಡಮ್. ಅವರು ಹಿಂದಿನ ಅವರೇ ಇದು ನಿರ್ದೇಶಕರಾಗಿ ಮಾಡಿದಂಥ 2 ಸಿನಿಮಾ, ಒಂದು ಶರಣ್ ಅವ್ರದ್ದು ಗುರು ಶಿಷ್ಯರು, ಆಮೇಲೆ ಪ್ರಜ್ವಲ್ ದೇವರಾಜ್ ಅವ್ರದ್ದು ಇದು ಮೇಡಮ್, ಅದರಲ್ಲಿ ಜೆಂಟ್ಲ್ಮ್ಯಾನ್. ತುಂಬ ಅದರಲ್ಲಿ 2 ಸಿನಿಮಾದಲ್ಲೂ ಹಾಡುಗಳು ವ್ಯೂಸ್ ಮಿಲಿಯನ್ ಗಟ್ಟಲೆ ಅದರಲ್ಲೂ ಹೋಗಿದೆ. ಆಮೇಲೆ ಒಳ್ಳೆ ಬರಹಗಾರ, ಕಥೆಗಾರ. ಈ ಸಾಲದಕ್ಕೆ ಮೊನ್ನೆ ಲಾಸ್ಟ್ ಇಯರ್ ಒಳ್ಳೆ ಸೂಪರ್ ಡೂಪರ್ ಹಿಟ್ ಕೊಡೋದು ಕಾಟೇರ ಒಂದು ಚಿತ್ರದ ಬರಹಗಾರರು ಇವರು. ಸೊ ನನಗೆ ಅನಿಸ್ತು, ಬಂದು ಅವ್ರು ಕೇಳಿದಾಗ ಏನು ಹೇಳಿದ್ರು, ಸರ್ 2 ವರ್ಷದಿಂದ ಈ ಒಂದು ಕಥೆನ ನನ್ನ ಕನಸಿನ ಕೂಸು ಸರ್ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದೆ, ಅವರೆಲ್ಲ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಅವತ್ತಿಗೆ ಒಂದು ಪ್ಯಾಷನೇಟ್ ಸಿನಿಮಾ ಮಾಡಿದಿರಿ, ನೀವಾದರೆ ತುಂಬ ಚೆನ್ನಾಗಿರ್ತದೆ ಸರ್, ನೋಡಿ ಸರ್ ದಯವಿಟ್ಟು ಇದನ್ನು ಕತೆ ಕೇಳಿ ಅಂತ ಹೇಳಿದಾಗ, ನಾನು ನನ್ನ ಮಗ ಸೂರಜ್ ಅವರು ಆಯಿತು ನೋಡೋಣ ಬಾಪ, ಒಂದು ವೀಕ್ ಬಿಟ್ಬಿಟ್ಟು ಬನ್ನಿ ಕತೆ ಕೇಳಿದಂಥ ಸಂದರ್ಭದಲ್ಲಿ ಸೂರಜ್ ಅವರು ಹೇಳಿದ್ರು, ಪಪ್ಪ ಮಾಡಿದ್ರೆ ಈ ಸಿನಿಮಾ ಮಾಡಲೇಬೇಕು ಪಪ್ಪ, ತುಂಬ ಚೆನ್ನಾಗಿದೆ, ಮಾಡೋಣ ಪಪ್ಪ ಅಂತ ಹೇಳಿದ್ರು. ಅವರೇ ಸಿನಿಮಾ ಬೇಡ ಅಂತಿದ್ದರು, ಮಾಡೋಣ ಅಂದಾಗ ನನಗೂ ಒಂಥರ ಖುಷಿ ಆಯಿತು. ಆಯ್ತಪ್ಪ ಮಾಡೋಣಪ್ಪ ಅಂತ ಹೇಳ್ತೀನಿ.